ನಮ್ಮ ತಹಸೀಲ್ದಾರ್ ಬಂದಾಗಿಂದ ನನಗೆ ಭಾಷಣ ಸ್ವಲ್ಪ ಕಮ್ಮಿ ಆಗಿದೆ. ಯಾಕೆಂದ್ರೆ ಅವರು ಅಚ್ಚುಕಟ್ಟಾಗಿ ಭಾಷಣ ಮಾಡ್ತಾರೆ. ಒಂದು ಎರಡು ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಳಕ್ಕೆ ನಾನು ಇಷ್ಟಪಡ್ತೀನಿ. ಒಂದಾನೊಂದು ಕಾಲದಲ್ಲಿ ಇದೇ ಒಂದು ಮೈದಾನದಲ್ಲಿ ಒಬ್ಬ ಬ್ಯಾಂಡ್ ಶರ್ಟ್ ಹೊಡೆಯೋ ಹುಡುಗಿಯಾಗಿ ಈ ತಾಲೂಕಿನ ಹೆಣ್ಮಕ್ಳಾಗಿ ಹುಟ್ಟಿ ಒಂದು ಕನಸ್ಕೊಂಡು ಇಲ್ಲಿ ಮಾಡ್ತಕ್ಕಂಥ ಭಾಷಣವನ್ನ ಇಂಪ್ರೆಸ್ ಆಗಿ ಒಂದು ಕನಸ್ಕೊಂಡು ಆ ಮಗು ಬಂದು ಇವತ್ತು ತಾಲೂಕಿ ದಂಡಾಧಿಕಾರಿ ಆಗ್ತಾನಂತೆ. ಬಹುಶಃ ಇದಕ್ಕಿಂತೂ ಅಚೀವ್ಮೆಂಟ್ ಬೇರೆ ಯಾರು ಇಲ್ಲ ಅಂತ ನನ್ನ ಪ್ರಕಾರ ಅನ್ಕೋತೀನಿ. ಶ್ರೀಮತಿ ಗೀತಾ ಅವರು ತಾಲೂಕಿಗೆ ಸೇವೆ ಮಾಡ್ಬೇಕಂತ ಬಂದ ವ್ಯಕ್ತಿಗಳು ತಾಲೂಕಿಗೆ ಅಪನಂಬಿಕೆ ಮಾಡೋದಿಲ್ಲ ನಂಬಿಕೆ ನನಗಿದೆ. ನನಗೆ ಕೆಲವು ಕಡೆ ಭಯ ಆಯ್ತು ನನಗೆ. ಯಾಕಂದ್ರೆ ಹಾಸನರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಮತಿ ಎಸ್ ಗೀತಾ ಮೇಡಮ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ನಮ್ಮ ತಾಲೂಕು ಸರ್ವೇಶ್ವರೇ, ಹೋರಾಟರಾಗಿರ್ತಕ್ಕಂಥ ಶ್ರೀಧರ್ ಅವರೇ, ಎಲ್ಲ ನಗರಸಭಾ ಸದಸ್ಯರುಗಳೇ, ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಮುಖ್ಯ ಭಾಷಣಕಾರರೇ ಹಾಗೂ ಎಲ್ಲ ನನ್ನ ನಾಯಕ ಬಂಧುಗಳೇ, ಮಾಧ್ಯಮ ಮಿತ್ರರೇ ಹಾಗೂ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಪುಟಾಣಿ ಮಕ್ಕಳೇ, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಒಂದು ಎಲ್ಲ ನನ್ನ BO ಮತ್ತು ಅವರ ತಂಡ ಎಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ದೊಡ್ಡ ಮಟ್ಟಕ್ಕೆ ಒಂದು ಒಗ್ಗಟ್ಟಿನ ಬಲದಿಂದ ತಾವೆಲ್ಲ 5-6 ದಿವಸದಿಂದ ಕಷ್ಟ ಬಿದ್ದು ಈ ಕಾರ್ಯಕ್ರಮನ ನಡೆಸಿಕೊಟ್ಟು ಈ ಒಂದು ತಾಲೂಕಲ್ಲಿ ತಾಲೂಕು ಆಡಳಿತ ಸದೃಢವಾಗಿದೆ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳು ಕೂಡ ಇದಕ್ಕೆ ಸಾಥ್ ನೀಡಿ ಈ ರಾಷ್ಟ್ರೀಯ ಹಬ್ಬವನ್ನ 76ನೇ ಗಣರಾಜ್ಯೋತ್ಸವನ್ನ ಬರೀ ವಿಜೃಂಭಣೆಯಿಂದ ಒಂದು ವಿನೂತನವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾರೋ ಮಾಡತಕ್ಕಂಥ ಒಂದು ಹಬ್ಬವನ್ನ ಇವತ್ತು ಸಂತೋಷವಾಗಿ ಆಚರಣೆ ಮಾಡ್ತಕ್ಕಂಥ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಮತ್ತು ಬಂಧುಗಳಿಗೆ, ನನ್ನ ಕುಟುಂಬ ವರ್ಗದವರಿಗೆ, ಈ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳನ್ನು ತಿಳಿಸುತ್ತಾ 76ನೇ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವವನ್ನ ವಿಜೃಂಭಣೆಯಿಂದ ದೇಶಾದ್ಯಂತ ತುಂಬಾ ತಲೆ ಎತ್ತಿ ನೋಡ್ತಕ್ಕಂಥ ಹಬ್ಬವಾಗಿ ಆಚರಣೆ ಮಾಡ್ತಿದ್ದಾರೆ. ಅದೇ ಅಂಗವಾಗಿ ಕೂಡ ನಮ್ಮ ತಾಲೂಕಲ್ಲೂ ಕೂಡ ವಿಶೇಷವಾಗಿ ನಾವು ಮಾಡ್ಕೊಂಡ್ರೆ ಮಾತ್ರ ಸಾಕಾಗ್ಲಾರ್ದು ನಮ್ಮ ತಾಲೂಕಿನ 56,000 ಮಕ್ಕಳು ಕೂಡ ಸಿಹಿ ಹಂಚುವ ಮುಖಾಂತರವಾಗಿ ಈ ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ. ಯಾರಿಗೂ ತೊಂದರೆ ಆಗ್ದಂಗೆ ಅಚ್ಚುಕಟ್ಟಾಗಿ ಮಕ್ಕಳಿಗೆಲ್ಲ ಒಂದು ಆಸನ ವ್ಯವಸ್ಥೆ ಮಾಡಿ ನಿಮ್ ಜೊತೆ ನಾವು ಕೂತು ಈ ಹಬ್ಬವನ್ನ ಒಂದು ಗೌರವಪೂರ್ವಕವಾಗಿ ಅದನ್ನ ಆಚರಣೆ ಮಾಡ್ತಾ ಇದೀವಿ. ಅದೇ ರೀತಿ ಇನ್ನೊಂದು ವಿಶೇಷ ಅಂತಂದ್ರೆ, ನಮ್ಮ ಈಗಾಗಲೇ ದೇಶದ ಬಗ್ಗೆ, ದೇಶದ ಸಂವಿಧಾನದ ಬಗ್ಗೆ, ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಸದೃಢವಾಗಿ ಸಮಾನವಾಗಿ ಒಂದು ಸವಿಸ್ತರವಾಗಿ ನಮ್ಮ ಏನು ಭಾಷಣಕಾರರು ಮಾತಾಡಿದ್ರೆ ಸ್ವಲ್ಪ ಸಂತೋಷ ಆಯ್ತು. ನನಗೇನು ಬಹುಶಃ ಉಳಿಸಿಲ್ಲ ಅಂತ ನಾನು ಅನ್ಕೋತೀನಿ. ಎಲ್ಲವನ್ನು ಮುಗಿಸಿದ್ರೆ ಆಲ್ರೆಡಿ. ನಮ್ಮ ತಹಸೀಲ್ದಾರ್ ಬಂದಾಗಿಂದ ನನಗೆ ಭಾಷಣ ಸ್ವಲ್ಪ ಕಮ್ಮಿ ಆಗಿದೆ. ಯಾಕೆಂದ್ರೆ ಅವರು ಅಚ್ಚುಕಟ್ಟಾಗಿ ಭಾಷಣ ಮಾಡ್ತಾ ಇದ್ದಾರೆ. ನನಗೆ ಯಾವ ಭಾಷಣಕಾರರು ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿಲ್ಲ. ಇವತ್ತು ನನಗೂ ಸ್ವಲ್ಪ MLA ಅವ್ರಿಗೆ ಸ್ವಲ್ಪ ಅವ್ರಿಗೆ ಕಮ್ಮಿ ಮಾಡ್ತಾ ಇದ್ದಾರೆ. ಸೊ ನನಗೆ ಸ್ವಲ್ಪ ಕಮ್ಮಿ ಆಯ್ತು, ಜಾಬ್ ಸ್ವಲ್ಪ ಕಮ್ಮಿ ಆಯ್ತು. ಇದಾಗಲೇ ಭಾಷಣಕಾರರು ಹೇಳ್ದಂಗೆ ಇವತ್ತು ನನ್ನ ಪ್ರಕಾರವಾಗಿ ನಾನು ಏನು ಹೇಳಿ ಉಳಿದಿಲ್ಲ. ಒಂದು ಎರಡು ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಳಕ್ಕೆ ನಾನು ಇಷ್ಟಪಡ್ತೀನಿ. ಒಂದಾನೊಂದು ಕಾಲದಲ್ಲಿ ಇದೇ ಒಂದು ಮೈದಾನದಲ್ಲಿ ಒಬ್ಬ ಬ್ಯಾಂಡ್ ಶರ್ಟ್ ಹೊಡೆಯೋ ಹುಡುಗಿಯಾಗಿ ಈ ತಾಲೂಕಿನ ಹೆಣ್ಮಕ್ಳಾಗಿ ಹುಟ್ಟಿ ಒಂದು ಕನಸ್ಕೊಂಡು ಇಲ್ಲಿ ಮಾಡ್ತಕ್ಕಂಥ ಭಾಷಣವನ್ನ ಇಂಪ್ರೆಸ್ ಆಗಿ ಒಂದು ಕನಸ್ಕೊಂಡು ಆ ಮಗು ಬಂದು ಇವತ್ತು ತಾಲೂಕಿ ದಂಡಾಧಿಕಾರಿ ಆಗ್ತಾನಂತೆ. ಬಹುಶಃ ಇದಕ್ಕಿಂತೂ ಅಚೀವ್ಮೆಂಟ್ ಬೇರೆ ಯಾರು ಇಲ್ಲ ಅಂತ ನನ್ನ ಪ್ರಕಾರ ಅನ್ಕೊಂತೀನಿ. ಒಂದೊಂದು ನನಗೆ ಬಲ ಇದೆ, ಒಂದು ನಂಬಿಕೆ ಇದೆ. ಶ್ರೀಮತಿ ಗೀತಾ ಅವರು ತಾಲೂಕಿಗೆ ಸೇವೆ ಮಾಡ್ಬೇಕಂತ ಬಂದ ವ್ಯಕ್ತಿಗಳು ತಾಲೂಕಿಗೆ ಅಪನಂಬಿಕೆ ಮಾಡೋದಿಲ್ಲ ನಂಬಿಕೆ ನನಗಿದೆ. ಅವ್ರ ಕರ್ತವ್ಯ ಲೋಪ ಇವತ್ತು ಮಾಡೋದು ಅಂತ ನಂಗೆ ಗೊತ್ತಿದೆ. ಯಾಕಂದ್ರೆ ಇದು ಹುಟ್ಟೂರಿನ ಹುಟ್ಟು ತಾಯಿನ ಯಾರು ಮರಿತೀವಿ, ಬಹುಶಃ ಮುಂದೊಂದು ದಿವಸ ನಮ್ಗೆ ಎಲ್ಲೂ ದಾರಿ ಕಾಣುತ್ತೆ. ಬಹುಶಃ ಅವ್ರ ಆಯ್ಕೆ ನನಗೆ ಕೆಲವು ಕಡೆ ಭಯ ಆಯ್ತು ನನಗೆ. ಯಾಕಂದ್ರೆ ತಾಲೂಕಲ್ಲೇ ಬೆಳೆದು ತಾಲೂಕಲ್ಲೇ ಹುಟ್ಟಿ ತಾಲೂಕು ಬರ್ಬೇಕಾದ್ರೆ ಅದಕ್ಕೊಂದು ಧೈರ್ಯ ಇರ್ಬೇಕು. ಬಹುಶಃ ಆ ಧೈರ್ಯ ಅವ್ರು ಮಾಡಿದಾರೆ ಅಂದ್ರೆ ಬಹುಶಃ ಅವ್ರ ತಂದೆ ತಾಯಿಗೆ, ಅವ್ರ ಕುಟುಂಬ ವರ್ಗದವ್ರಿಗೆ, ಅವ್ರು ಬೆಳೆಸಿರ್ತಕ್ಕಂಥ ಟೀಚರ್ಸ್ಗೆ ಸಲ್ಲುತ್ತೆ ಅಂತ ಹೇಳ್ತಾ, ಸೊ ಮುಂದಿನ ದಿವಸದಲ್ಲಿ ನಾನು ತುಂಬಾ ಅವರಿಂದ ಬಯಸಿದ್ದೀನಿ.
ಕನಸನ್ನು ಕಂಡಿದ್ದೀನಿ. ಆ ಕನಸು ನನಸು ಮಾಡ್ತಾರೆ ನಂಬಿಕೆ ನನಗೆ ತುಂಬಾ ಬಲವಾಗಿದೆ. ನಾನು ನಿಮಗೆ ಗೊತ್ತಿರಲಿ, ಯಾವ ಅಧಿಕಾರಿಗಳನ್ನ ಕೂಡ ನಾನು ಹೆಚ್ಚಾಗಿ ಹೊಗಳಕ್ ಹೋಗಲ್ಲ. ಹೊಗಳಿದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೊಗಳ್ತೀನಿ, ಯಾಕಂದ್ರೆ ಅವ್ರ ಮೇಲೆ ನಂಬಿಕೆ ಇದ್ರೆ ಮಾತ್ರ ಹೊಗಳ್ತೀನಿ. ಇದೇ ವೇದಿಕೆಯಲ್ಲಿ ಲಾಸ್ಟ್ BO ಕೂಡ ಹೊಗಳಿದ್ದೆ. ಇವತ್ತು BO ಒಳ್ಳೆ ಮಟ್ಟಕ್ಕೆ ಕೆಲಸ ಮಾಡಿಂದ ಹೋಗಿದ್ದಾರೆ. ಎಲ್ಲ ನನ್ನ ತಾಲೂಕು ಮಾಡಿ ಅಧಿಕಾರಿಗಳು ಕೂಡ ನಾವೆಲ್ಲ ಹುಟ್ಟಿದೀವಿ, ಒಂದಲ್ಲ ಒಂದ್ ದಿವಸ ಕೂಡ ಸಾಯ್ತೀವಿ. ನೀವು ನಾವು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಸಾಯ್ತೀವಿ. ಅದು ಹುಟ್ಟು ಸಾವುಗಳ ಮಧ್ಯೆ ನಮ್ದೇ ಅಂತ ಒಂದು ಜೀವನ ಇದೆ. ಆ ಜೀವನಕ್ಕೆ ಒಂದು ಅರ್ಥ ಬರ್ಬೇಕಾದ್ರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಮಾತ್ರ ತೋರ್ಬೇಕು ಹೊರತು ಯಾರೋ ಬೇರೆ ಹೊಗಳಿಕೆಯಿಂದ ನಾವು ತೋರ್ತಕ್ಕಂಥ ವಿಷಯ ಅಲ್ಲ. ಇವತ್ತು ಸಂವಿಧಾನ ವಿಚಾರದಲ್ಲಿ ನಾನು ಏನೋ ಮಾತಾಡ್ತಾ ಇದ್ದೀನಿ. ಬಹುಶಃ ಯಾವ್ದೋ ದೇಶದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಸಾಕಷ್ಟು ಪಂಡಿತರು 76 ವರ್ಷ ಅದೇ ಮಾತಾಡ್ಕೊಂಡು ಬರ್, ಬೇರೆ ವಿಷಯನೇ ಇಲ್ಲ, ಅದೇ ಮಾತಾಡ್ಬೇಕು. ಆದ್ರೆ ಇವತ್ತು ನಮ್ಮ ತಾಲೂಕಿನ ಅಭಿವೃದ್ಧಿ ಯಾವ ರೀತಿ ಹೋಗ್ತಾ ಇದೆ, ಯಾವ ಕಡೆ ಹೋಗ್ತಾ ಇದೆ, ಇದೆಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಸಲ್ತದೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಒಂದು ಸಿಸ್ಟಮ್ ಅನ್ನ ಹುಟ್ಟಾಕ್ಲಿಲ್ಲ ಅಂತಂದ್ರೆ ಇವತ್ತು ನಾನು, ನೀನು, ನೀವು, MLA, MP ಯಾವ್ದು ಇರ್ತಾ ಇರ್ಲಿಲ್ಲ. ಒಂದು ಸಿಸ್ಟಮ್, ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗಿದೆ ಒಂದು ಸಿಸ್ಟಮ್. ಒಂದು ಸಿಸ್ಟಮ್ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ರೆ ಬಹುಶಃ ಆ ಸಿಸ್ಟಮ್ ನಮ್ಮನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುತ್ತೆ. ಸಾಕಷ್ಟು ಒಂದು ನೋವಿದೆ ಇವತ್ತು ಭಾರತ ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ. ಆದ್ರೆ ಸಾಕಷ್ಟು ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀನಿ, ಕಂಡಿರ್ತೀನಿ, ಅದೇ ಪಂಗಡಕ್ಕೆ ಇರ್ತಕ್ಕಂಥ ದಲಿತ ಸಮುದಾಯದವನ್ನ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಕಟ್ಟಾಕೋದು, ದೇವರ ಮುಟ್ಟ ಕಟ್ಟಾಕೋದು, ನೀರು ಹೋದಾಗ ಕಟ್ಟಾಕೋದು ಅಂತ ನಾರ್ತ್ ಇಂಡಿಯಾದಲ್ಲಿ ಏನ್ ನಡೀತಾ ಇದೆ. ಬಹುತು ಇದು ಶೋಷಣೀಯ ಒಂದು ಸಂಗತಿ ಅಂತ ಹೇಳ್ಬೋದು. ಇವತ್ತು ನಾನು ಹೇಳ್ತಾ ಇದ್ದೀನಿ ಸಂವಿಧಾನ ಸಂವಿಧಾನ ಸಂವಿಧಾನ. ಪ್ರತಿಯೊಂದು ವ್ಯಕ್ತಿನೂ ಕೂಡ ಆ ಒಂದು ಸಿಸ್ಟಮ್ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಮುಂದಿನ ದಿವಸ ಯಾವುದೇ ಇರ್ತಕ್ಕಂಥ ಜೀವನ ಬದಲಾಗುತ್ತೆ. ನಾನು ಸಾಕಷ್ಟು ದೇಶಕ್ಕೆ ಹೋಗ್ತಾ ಇರ್ತೀನಿ, 70-75 ದೇಶಕ್ಕೆ ಹೋಗಿದ್ದೀನಿ ನಾನು. ಎಲ್ಲಾ ದೇಶಕ್ಕಿಂತ ವಿಭಿನ್ನವಾಗಿ ಒಂದು ಚೈತನ್ಯವಾಗಿ ನಮ್ಮ ದೇಶದಲ್ಲಿ ಹೆಣ್ಣಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ, ಹೆಣ್ಣಿಗೆ ಗೌರವವನ್ನು ಕೊಟ್ಟಿದ್ದೀವಿ. ಇವತ್ತು ಭಾರತ ದೇಶ ಅಂತಕ್ಕಂಥ ನದಿಗಳಲ್ಲಿ ಇವತ್ತು ಹೆಣ್ಣು ಅಂತ ಹೆಸರಿಟ್ಟಿದ್ವಿ. ಎಲ್ಲ ಒಂದು ಕೃಷ್ಣ, ತುಂಗೆ, ಭದ್ರಾ ಎಲ್ಲ ಹೆಣ್ಣು ಅಂತ ಹೆಸರಿಟ್ಟಿದ್ವಿ. ಆದ್ರೆ ಹೆಣ್ಣಿಗೆ ಕೊಡ್ತಕ್ಕಂಥ ಗೌರವ ನಮ್ಮಲ್ಲಿ ಇನ್ನೂ ಸಾಕಾಗ್ತಾ ಇಲ್ಲ, ಇನ್ನೂ ಸಾಕಾಗ್ತಾ ಇಲ್ಲ. ಸಾಕಷ್ಟು ದೇಶಗಳು 4 ಗಂಟೆ 3 ಗಂಟೆಗೆಲ್ಲ ಎದ್ದೋಗಿದ್ದೀನಿ. ಒಬ್ಬೊಬ್ಬ ಹೆಣ್ಮಗಳು ಅಂಗಡಿ ಓಪನ್ ಮಾಡ್ತಾಳೆ, ಸೈಕಲ್ ತುಳಿತಾಳೆ, ಅಷ್ಟು ಸ್ವತಂತ್ರ ಇದೆ ಬಹುಶಃ. ಆದ್ರೆ ನಮ್ಮ ದೇಶದಲ್ಲಿ ಇಷ್ಟು ವರ್ಷ ಆದ್ರೂ ಕೂಡ ಹೆಣ್ಣಿಗೆ ಇನ್ನೂ ಸ್ವತಂತ್ರ ಬಂದಿಲ್ಲ, ದಲಿತರಿಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ. ಇವತ್ತು ಸಂವಿಧಾನ ಬರ್ತಕ್ಕಂಥ ಅಂಬೇಡ್ಕರ್ ಅವರು ಅವರ ಪಂಗಡದ ಒಂದು ಜಾತಿಯವರಿಗೆ ನೀರು ಮುಟ್ಟಬಾರದು. ಇದೇ ಮುಳಬಾಗ ತಾಲೂಕಲ್ಲಿ ಎಷ್ಟು ಹಳ್ಳಿಗಳಲ್ಲಿ ದೇವಸ್ಥಾನ ನಾನು ಹೋಗಿದ್ದೀನಿ, ನೋವಾಗಿದೆ. ಇನ್ನೂ ಗ್ಲಾಸು ತಟ್ಟೆ ಆಚೆ ಇಟ್ಟಿದ್ದಾರೆ, ನೋವಾಗುತ್ತೆ. ಎಲ್ಲಪ್ಪ ಇದೀರಿ ಇನ್ನೂ ನಾವು ಯಾಕೆ ಬೇಕು? ಎಲ್ಲವಾದ್ರೂ ಎಲ್ಲ ಒಂದಲ್ಲ ಒಂದು ಸಾಯ್ತೀವಿ. ಒಬ್ಬ ಮನುಷ್ಯನಾಗಿ ಒಂದು ಗೌರವ ಕೊಡ್ಲಿಲ್ಲ ಅಂತಂದ್ರೆ ಆ ಮನುಷ್ಯ ಹುಟ್ಟೇನ್ ಪ್ರಯೋಜನ? ಬಹುಶಃ ನಾನು ಸಹ ಗೊತ್ತಿಲ್ಲ ಮುಳಬಾಗ ತಾಲೂಕು ಶಾಸಕನಾಗ್ತೀನಿ ಅಂತ. ನನ್ನ ತಾಯಿ ಊರು, ನನ್ನ ಅಕ್ಕ ಊರು, ನನ್ನ ಅಕ್ಕನ ಕೊಟ್ಟಿದ್ದ ಊರು ಮುಳಬಾಗಲ್. ಎಂತ ಐತಿಹಾಸಿಕ ಸ್ಥಳ ಮುಳಬಾಗಲ್. ಇಲ್ಲಿರ್ತಕ್ಕಂಥ ಜನಕ್ಕೆ ಗೊತ್ತಿಲ್ಲ ಮುಳಬಾಗಲ್ ಗಂಗರ ಆಡಿದ್ದಾರೆ, ಚೋಟ ಆಡಿದೆ, ಕಡಂಬರ ಆಡಿದ್ದಾರೆ ಅಂತ. ಇವತ್ತು ದೇವಸ್ಥಾನ ತವರುನಾಡು ಮುಳಬಾಗಲ್ ತಾಲೂಕು, ಮುಳಬಾಗಲ್. ಚಂದ್ರಗಿರಿ ಬೆಟ್ಟದಿಂದ ಬರ್ಬೇಕಾದ್ರೆ ಇವತ್ತು ನಮ್ಮ ತವರೂರು ಮೂಡೂರು ಬಾಗಲು, ಚಂದ್ರಗಿರಿ ಬರ್ಬೇಕಾದ್ರೆ ನಮ್ಮ ಬಾಗ್ಲೇ ಬೇಕಾಗಿತ್ತು ಅವ್ರಿಗೆಲ್ಲ. ವಿಜಯನಗರ ಸಾಮ್ರಾಜ್ಯದ ಹೊರತರವಾಗಿತ್ತು ಈ ಮುಳಬಾಗಲ್. ಸಾಕಷ್ಟು ಜನ ಗೊತ್ತಿಲ್ಲ ಮುಳಬಾಗಲ ಮಾಹಿತಿ ಏನಂತ. ಹೇಗೆ ಗೊತ್ತು ಕುರುಡುಮಲೆ? ಇನ್ನು ಯಾರಿಗೂ ಗೊತ್ತಿಲ್ಲ. 1312 ವರ್ಷ ಆಯ್ತು ಕುರುಡುಮಲೆ ಹುಟ್ಟಿ. ಐತಿಹಾಸಿಕ ಆಂಜನೇಯ ಸ್ವಾಮಿ, ಭಾರತ ಪ್ರಸಿದ್ಧವಾಗಿ 2ನೇ ಸ್ಥಾನ, ಇನ್ನು ಗೊತ್ತಿಲ್ಲ. ಹೈದರಾಲಿ ದರ್ಗಾ, ಭಾರತದ ಪ್ರಪ್ರಥಮವಾಗಿ ದರ್ಗಾ ಹೈದರಾಲಿ ಮುಳಬಾಗಲ್. ರಾಮಲಿಂಗೇಶ್ವರ ಬೆಟ್ಟ, 3 ಸ್ಟೇಟದ ಲಕ್ಷಾಂತರ ಬರ್ತಕ್ಕಂಥ ರಾಮಲಿಂಗೇಶ್ವರ ಒಡೆಯ ಸೀತಾದೇವಿ ನೆಲೆಸಿರ್ತಕ್ಕಂಥ ಸ್ಥಾನ ರಾಮಲಿಂಗೇಶ್ವರ, ಇನ್ನೂ ಗೊತ್ತಿಲ್ಲ. ವಿರೂಪಾಕ್ಷೆ, ಕೊಟ್ಟ ಮೊದಲ ಸಂಕ್ರಾಂತಿ ಬೆಳೆದ ವಿರೂಪಾಕ್ಷ ಮೇಲೆ ಅಂತ ಮಹತ್ವ ಇರ್ತಕ್ಕಂಥ ಮುಳಬಾಗಲ್ ಬಗ್ಗೆ ಇಲ್ಲಿರ್ತಕ್ಕಂಥ ಜನಕ್ಕೆ ಸಾಕಷ್ಟು ಜನ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಕೈ ಮುಗಿದು ಕೇಳ್ತೀನಿ. ಹುಟ್ಟೂರ್ನ, ಹುಟ್ಟು ತಾಯಿನ, ಹುಟ್ಟು ನಮ್ಮ ಮೊದಲ ಪಾಠ ಹೇಳ್ಕೊಳ್ತಕ್ಕಂಥ ಟೀಚರ್ನ ಯಾರು ಮರಿತೀರೋ ಯಾವುದೇ ಹಂತದಲ್ಲಿ ಇದ್ರು ಕೂಡ, ಯಾವುದೇ ಸ್ಥಾನದಲ್ಲಿ ಕೂಡ ಆ ಸ್ಥಾನಕ್ಕೆ ಒಂದು ಗೌರವ ಸಿಗಲ್ಲ ಸರ್. ನಾವೆಲ್ಲ ಸೇರಿ ಮುಳಬಾಗಲವನ್ನ ಅಭಿವೃದ್ಧಿ ಪಡಿಸಬೇಕು. 224 ಕ್ಷೇತ್ರವನ್ನ ಎದೆತಟ್ಟಿ ತಲೆಎತ್ತಿ ನೋಡ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಮುಳಬಾಗಲ ತಾಲೂಕಲ್ಲಿ ಮಾಡ್ಬೇಕಾದ್ರೆ ಶಾಸಕರು ಒಬ್ಬರೇ ಮಾಡ್ಬೇಕಾಗಿಲ್ಲ ಸರ್, ನಾವೆಲ್ಲ ಸೇರಿ ಮಾಡ್ಬೇಕು. ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಳ್ಳೋದು, ಅಭಿವೃದ್ಧಿ ಬಂದಾಗ ಅಭಿವೃದ್ಧಿ ಮಾಡೋದು. ಅಭಿವೃದ್ಧಿನ ರಾಜಕಾರಣ ಬೆಳೆಸಿದ್ರೆ ಭವಿಷ್ಯ ಕುಂಠಿತವಾಗ್ತದೆ ಸರ್. ಬಹುಶಃ ನಾನು ಬಂದಾಗ ಮುಳಬಾಗಲ ಇರ್ಲಿಲ್ಲ. ಒಂದೊಂದೇ ಸರಿಪಡಿಸ್ಕೊಂಡು ಬರ್ತಾ ಇದೀವಿ, ಬಟ್ ಆಗ್ತಾ ಇಲ್ಲ. ಏನೋ ಕನ್ಸತ್ಕೊಂಡ್ ಬಂದೆ. ನಾನು ಕೂಡ ಉದ್ಯಮಿ, ರಾಜಕಾರಣಿ ಅಲ್ಲ, ನಾನು ಒಬ್ಬ ಉದ್ಯಮಿ. ಕನಸನ್ನು ಹತ್ಕೊಂಡ್ ಬಂದೆ, ಏನಾದ್ರೂ ಮಾಡ್ಬೇಕು. ನೈಟೆಲ್ಲ ಕೇಳ್ತಾರೆ, ನೈಟೆಲ್ಲ ಮೇಳ್ತಾರೆ, ನೈಟೆಲ್ಲ ಹೊಗಳ್ತಾರೆ.
ಬೆಳಗ್ಗೆ ಏನ್ ಮಾಡೋ ಪದವಿ ರಾತ್ರಿ ಹೇಗಿದೆ ಅಂತ ಕೇಳ್ತಾರೆ. ಎಲ್ಲ ಒಂಥರ ವಿದ್ಯಾರ್ಥಿಗಳಿಗೆ ಕೆಲಸ ತಗೊಂಡ್ತಕ್ಕಂಥ ನಮ್ಮಂತ ಯುವಕರಿಗೆ ಏನಕ್ಕಪ್ಪ ಬೇಕು ಅಂತ ಅನ್ಸುತ್ತೆ. ದಯವಿಟ್ಟು ಏನಾದ್ರೂ ಮಾಡಿ ಕಾಲೆಳಿಬೇಡಿ, ಏನಾದ್ರೂ ಮಾಡಿ. ಸಾಕಷ್ಟು ಭವಿಷ್ಯದ ಮಕ್ಕಳು ಇಲ್ಲಿ ಕೂತವ್ರಿ, ಗೀತ ಅಂತ ಮಕ್ಕಳು ಹಿಂದೆ ಕೂತವ್ರಿ. ಬಹುಶಃ ಏನಾಗ್ತಾರೋ ಗೊತ್ತಿಲ್ಲ, ಶಾಸಕರಾಗ್ತಾರೋ, DC ಆಗ್ತಾರೋ, SP ಆಗ್ತಾರೋ, ಆ ಮಕ್ಕಳ ಭವಿಷ್ಯವನ್ನ ನೋಡೋಣ. ಇವತ್ತು ಸ್ವತಂತ್ರ ಸಂವಿಧಾನ ನಮ್ಗೆಲ್ಲ ಬಂದಿದೆ, ಅದನ್ನ ಹೇಗೆ ಉಳಿಸ್ಕೊಬೇಕು, ಹೆಂಗ್ ಉಳಿಸ್ಕೊಬೇಕು, ಪ್ರತಿಯೊಬ್ಬ ನಾಗರಿಕನ ಹಕ್ಕು ನಮ್ದು. ಬಹುಶಃ ಇವತ್ತಿರ್ತೀನಿ, ನಾಳೆ ಹೋಗ್ತೀನಿ. ನಾನು ಇದ್ಯಾವುದು ಶಾಶ್ವತ ಅಲ್ಲ, ನನಗೂ ಶಾಶ್ವತ ಅಲ್ಲ, ನೀವು ಕೂತ್ಕೊಂಡಿರ್ತ ಚೇರು ಶಾಶ್ವತ ಅಲ್ಲ. ಈಗ ಇರ್ಬೇಕಾದ್ರೆ ಈ ಆಡಂಬರ ಯಾಕೆ, ಆಡಂಬರ ಯಾಕೆ? ದಯವಿಟ್ಟು ರಾಜಕಾರಣ ಮಾಡ್ಕೊಳ್ಳೋಣ. ಈ ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿ ಮಾಡ್ಬೇಕಾದ್ರೆ ಎಲ್ಲಾ ರಾಜಕಾರಣಿಗಳು ಕೂಡ, ಎಲ್ಲ ಸಮಾನ ಮನಸ್ಸು ಕೂಡ ಒಂದಾಗಿ ಈ ಮುಳಬಾಗಿಲನ್ನ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳ್ತಾ ಇವತ್ತು, ಯಾಕಂದ್ರೆ ಸಂವಿಧಾನವನ್ನು ಪಾಠವನ್ನು ಹೇಳೋದ್ ಬಿಟ್ಬಿಟ್ಟು ಇನ್ನು ಮುಳಬಾಗಿಲು ಪಾಠ ಹೇಳ್ತಾನೆ ಅಂತಾರೆ. ಅವಕಾಶ ಸಿಕ್ಕಿದೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ MSR ಮಿಕ್ಕಿದವರೆಲ್ಲ ಮುಗಿಸಾಕೋದು, ನಾನೇನಿಲ್ಲ. ಅದೇ ಅಂಬೇಡ್ಕರ್, ಅದೇ ಮಹಾತ್ಮ ಗಾಂಧಿ, ಅದೇ ನೆಹರೂನೇ. ಇದನ್ನ ಬಿಟ್ಟು ನಾನು ಹೆಸರು ಹೇಳಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಸೊ ಅದರಿಂದ ಮುಂಬರುವ ದಿವಸದಲ್ಲಿ ನಾವೆಲ್ಲ ಸೇರಿ ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿ ಪಡಿಸೋಣ. ಬಹುಶಃ ಇತ್ತೀಚೆಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಒಳ್ಳೆ ಸಮನ್ವಯ ಮನಸ್ಸಿದ್ದವರು, ಒಳ್ಳೆ ವಿಷನ್ ಇರ್ತಕ್ಕಂಥವ್ರು, ಒಳ್ಳೆ ಒಗ್ಗಟ್ಟಿರ್ತಕ್ಕಂಥವ್ರು ಅಧಿಕಾರಿ ಸಿಕ್ಕಿದ್ದಾರೆ. ವಿಶೇಷವಾಗಿ ನನಗೆ ನನ್ನ ಹೆಣ್ಮಕ್ಳು ಸಿಕ್ಕಿದ್ದಾರೆ, ಅಧಿಕಾರಿಗಳು ಹೆಣ್ಮಕ್ಳು ಸಿಕ್ಕಿದ್ದಾರೆ. ಇವ್ರು ಹೆಣ್ಮಕ್ಳ ಇದು ಮಾಡ್ಬೇಕಾದ್ರೆ ಹೆಣ್ಮಕ್ಳು ಸ್ವಲ್ಪ ಮಾನ ಮರ್ಯಾದೆ ಜಾಸ್ತಿ, ನಮಗೂ ಇದೆ, ಇಲ್ಲ ಅಂತಲ್ಲ, ಸ್ವಲ್ಪ. ಸೊ ಅದರಿಂದ ಇವನ್ನೆಲ್ಲ ಒಗ್ಗೂಡಿಸಿ ತಾಲೂಕಿನ ಅಭಿವೃದ್ಧಿ ಪಡಿಸಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಅಭಿವೃದ್ಧಿ ಪಥವನ್ನ ಬಹುಶಃ ಹಿಂದೆಂದು ಯಾವ ಶಾಸಕರು ಕೂಡ ಈ ತರ ಒಂದು ಗಣರಾಜ್ಯೋತ್ಸವ ಆಗಲಿ, ಇಂಡಿಪೆಂಡೆನ್ಸ್ ಆಗಲಿ ನಾವು ಮಾಡಿಲ್ಲ. ನಮ್ಮೊಂದು ವಿಶೇಷತೆ ಇಂಡಿಪೆಂಡೆನ್ಸ್ ಡೇಗೆ ನಮ್ಮ ತಾಲೂಕಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ 50 ಜನ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡೋ ಮುಖಾಂತರವಾಗಿ, ನಮ್ಮ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋ ಮುಖಾಂತರವಾಗಿ, ಎಲ್ಲಾ ಮಕ್ಕಳಿಗೆ ಸಿಹಿ ಕೊಡೋ ಮುಖಾಂತರವಾಗಿ, ನಾವು ಕೂತ್ರೆ ನೀವು ಕೂರಿ ಅಂತ ಕೆಳಗಡೆ ಎಲ್ಲ ಆಸನ ವ್ಯವಸ್ಥೆ ಮಾಡಿ ಒಂದು ವಿಭಿನ್ನವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ದೇಶ ಮೆಚ್ಚುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಇವತ್ತು ಎಲ್ಲ ಮುಳಬಾಗಿಲು ನಾಗರಿಕರು ಕೂಡ ತಮ್ಮ ಅಭಿವೃದ್ಧಿಗೆ ಓದ್ಕೊಳ್ಬೇಕು, ತಮ್ಮ ಮಕ್ಕಳ ಭವಿಷ್ಯವನ್ನ ಕಾಣಬೇಕಂತ ಹೇಳ್ತಾ ಮತ್ತೊಮ್ಮೆ 76ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸುತ್ತಾ ಈ ಪುಟ್ಟ ಭಾಷಣ ವಿರಾಮ ಕೊಟ್ಟು ತಮ್ಮೆಲ್ಲರಿಗೂ ಒಂದು ಸಲ ಮಾತು ಮುಗಿಸ್ತಾ ಇದ್ರೆ ಜೈ ಕರ್ನಾಟಕ ಮಾತೆ.